ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತರಿಗುಣ್ಯವರ್ಜಿತಂ ಅಜಂ ವಿಭುಂ ಮಾಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ಓಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇಮ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯಸಾಧಕ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾನ್ವಿತ ಮಾರುತಿ ಪಾಂಡವೋ ಭೀಮ ಗದಾ ಪಾಂಡವರ್ಕೋದರಃ ಕೌಂತೇಯ ಕೃಷ್ಣದೈತಶ್ಚ ಭೀಮಸೇನೋ ಮಹಾಬಲ ಬ್ರಹ್ಮಾಂತ ಗುರುವಃ ಸಾಕ್ಷಾದಿಷ್ಟಂ ದೈವಂ ಶ್ರೇಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆಪಾದಮೌಲಿಪರ್ಯಂತಂ. ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲ್ವೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋ ಗಾಕರಾನಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಹಯಗ್ರೀವ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ಮಹಾಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಮಧ್ವ ಜಯಂತಿ ಮತ್ತು ವಿಜಯದಶಮಿ. ಸೊ ಬಹಳ ಪುಣ್ಯಕಾಲ ಇವತ್ತು 5 ನಿಮಿಷ ಆದರೂ ಪಾಠ ಮಾಡಲೇಬೇಕು. 3 ಗಂಟೆಗೆ ನನಗೆ ಇನ್ನೊಂದು ಕ್ಲಾಸ್ ಇದೆ, ಆದ್ದರಿಂದ 5 ನಿಮಿಷ ಆದರೂ ಪಾಠ ಮಾಡಬೇಕು ಅಂತ ಹೇಳ್ಕೊಂಡು ಇವಾಗ ಶುರು ಮಾಡೋಣ. ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ದುರ್ಯೋಧನ ಧೃತರಾಷ್ಟ್ರನ ಮನವನ್ನು ಚೇಂಜ್ ಮಾಡಿಬಿಟ್ಟಿದ್ದಾನೆ. ಧೃತರಾಷ್ಟ್ರ ಮೊದಲು ಯೋಚನೆ ಮಾಡಿದ, ನೋಡು ಮಗ, ನಾನು ಮನಸ್ಸು ಮಾಡಿದರೂ ಇದು ಆಗದ ಸಂಗತಿ ಅಂತ. ಅದಕ್ಕೆ ಹೇಳಿದ ಮಗ, ಅಪ್ಪ ನೀವು ಮನಸ್ಸು ಮಾಡಿದರೆ ಸಾಕು, ಉಳಿದದ್ದೆಲ್ಲ ಆಗದ ಕೆಲಸ ಆಗುವ ಹಾಗೆ ಮಾಡುವಂಥದ್ದು ಅದು ನನಗೆ ಬಿಟ್ಟುಬಿಡಿ. ನನ್ನ ಹತ್ರ ಕುಟಿಲ ನೀತಿ ಉಂಟು, ಮಂತ್ರ ಉಂಟು, ನಾಸ್ತಿಕವಾದ ಉಂಟು. ಇವನು ಹೇಳಿದ್ದಾನಲ್ಲ, ಕಳಂಕ ಹೇಳಿಕೊಟ್ಟದ್ದು, ಶಕುನಿ ಹೇಳಿಕೊಟ್ಟದ್ದು, ಬೇಕಾದಷ್ಟು ಮಾರ್ಗಗಳುಂಟು. ಎಲ್ಲ ಅಡ್ಡ ಮಾರ್ಗವೇ ಇರುವುದು, ನೇರ ಮಾರ್ಗ ಒಂದೂ ಇಲ್ಲ. ಈ ಅಡ್ಡ ಮಾರ್ಗದಿಂದ ಏನನ್ನಾದರೂ ಸಾಧಿಸ್ತೇನಂತ ಕೂತ್ಕೊಂಡ್ಬಿಟ್ಟಿದ್ದಾನೆ ದುರ್ಯೋಧನ. ಸೊ ಹೇಳಿದ ಏನಂತ ಹೇಳಿದ್ರೆ, ಅಲ್ಲಿ ಎಲ್ಲ ಜನ ಮಾಡಿಟ್ಟಿದ್ದೇನೆ, ಅಲ್ಲಿ ವಾರಣಾವತಿಯಲ್ಲಿ ಉತ್ಸವ, ಪಾಂಡವರಿಗೆ ಹೇಳಿಯಾಗಿದೆ, ಪಾಂಡವರಿಗೆ ಅಭಿರುಚಿ ಆಸಕ್ತಿ ಬರಿಸಿಯಾಗಿದೆ. ಧೃತರಾಷ್ಟ್ರ ನೀವು ಒಂದು ಮಾತು ಹೇಳಿದರೆ ಸಾಕಪ್ಪ ಅಂತೇಳಿದ್ರೆ, ದೊಡ್ಡಪ್ಪ ಹೇಳಿದರು ಅಂತ ಹೊರಟು ಬಿಡ್ತಾರಂತ. ದೊಡ್ಡಪ್ಪ ಹೇಳಿದರು, ಇವರು ಹೊರಟು ಬಿಟ್ಟರು. ಅಲ್ಲಿಂದ ಏನಾಗ್ತದೆ ಅನ್ನುವಂಥದ್ದು ಹೊರಟು ಬಿಟ್ಟಿದ್ದಾರೆ. ಭೀಮಸೇನ ಹೇಳ್ತಾನೆ ಏನಂತ ಹೇಳಿದ್ರೆ, ಈಗ ಅಣ್ಣ, ಈಗ ನೀನು ದೊಡ್ಡಪ್ಪ ಹೇಳಿದರು ಅಂತ ಹೊರಟು ಬಿಟ್ಟಿದ್ದಿ, ಆದರೆ ಏನಂತ ಯೋಚನೆ ಮಾಡಲಿಲ್ಲಲ್ಲ ನೀನು. ಅಲ್ಲ, ಏನು ಯೋಚನೆ ಮಾಡಲಿಕ್ಕಿದೆ ಅಂತ ಹೇಳಿದರೆ, ನಾವು ಅಲ್ಲಿ ಹೋದರೆ, ನಾವು ವಾರಣಾವತಕ್ಕೆ ಹೋಗಿ ಅಲ್ಲಿ ಯಾವ ಪ್ರಸಂಗ ನಮಗೆ ಬರ್ತದೆ ಅಂತ ಹೇಳಿದರೆ, ಭಿಕ್ಷಾಟನೆ ಮಾಡಿ ತಿನ್ನಬೇಕಾದ ಪ್ರಸಂಗ ಬರ್ತದೆ. ಆದ್ದರಿಂದ ನಾವು ಕ್ಷತ್ರಿಯರಲ್ಲ, ನಮಗೆ ಇದು ಹೇಳಿಸಿದ ಕೆಲಸ ಅಲ್ಲ ಈ ಭಿಕ್ಷಾಟನೆ. ಸೊ ಬೇಡ ಹೋಗುವಂಥದ್ದು. ಇಲ್ಲ, ದುರ್ಯೋಧನ ನಮ್ಮನ್ನು ಕುತ್ತಿಗೆ ಕೈ ಹಾಕಿ ದೂಡ್ತಾನೆ ಅಂತಾದರೆ ಅದೊಂದು ಆಗಿಬಿಡಲಿ. ಹೇಗಿದ್ದರೂ ಕ್ಷತ್ರಿಯರು ನಾವು ಯುದ್ಧ ಮಾಡಿಯೇ ಬಿಡುವ, ಮುಗಿಸಿಯೇ ಬಿಡುವ. 1-2 ಆಗಲೇಬೇಕು. ಅವನಿಗೆ ಏನು ಯೋಚನೆ ಮಾಡಿದ್ದಾನೆ, ಹಸ್ತಿನಾವತಿಯಲ್ಲಿ ಅವರು ಮಾತ್ರ ಇರಬೇಕು, ನಾವು ಇರಬಾರ್ದು ಅಂತ. ನೋಡಿ, ಯುದ್ಧ ಮಾಡಿ ಯಾರು ಇರ್ತಾರೆ ಹಸ್ತಿನಾವತಿಯಲ್ಲಿಂದ ನೋಡಿ ಬಿಡುವ ಅಂತ ಭೀಮಸೇನ ಹೇಳಿದರೆ, ಧರ್ಮರಾಜ ಹೇಳ್ತಾನೆ ಇಲ್ಲ. ಏನಂತೇಳಿದರೆ, ನಾವು ಧರ್ಮ ಮಾರ್ಗದಲ್ಲಿ ನಡೆದವರು, ಆದ್ದರಿಂದ ದೊಡ್ಡಪ್ಪ ಹೇಳಿದ್ದಾರೆ, ದೊಡ್ಡಪ್ಪ ಮಹಾರಾಜ ಕೂಡ, ಅವರ ಮಾತಿನ ಗೌರವವನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಮಗೆ. ಹೇಗೆ ಶ್ರೀರಾಮನಿಗೆ ಅಲ್ಲಿ ಪಿತೃವಾಕ್ಯ ಪರಿಪಾಲನೆ, ತಂದೆಯವರು ಮಾತು ಕೊಟ್ಟಿದ್ದಾರೆ, ಆ ಮಾತನ್ನು ನಡೆಸಿಕೊಡುವಂಥದ್ದು ಮಗನ ಕರ್ತವ್ಯ ಅಂತ 14 ವರ್ಷ ವನವಾಸಕ್ಕೆ ನಗ್ನಗ್ತಾ ಹೊರಟೇ ಬಿಟ್ಟ ಶ್ರೀರಾಮ. ಹಾಗೇ ನಾವು ಕೂಡ ಅಷ್ಟೇ, ನಾವು ಧರ್ಮ ಪರಿಪಾಲನೆಗೋಸ್ಕರ ಅಂತೇಳಿದರೆ, ಈಗ ದೊಡ್ಡಪ್ಪ ಹೇಳಿದ್ದಾರೆ, ಮಹಾರಾಜ ಹೇಳಿದ್ದಾನೆ ಅಂತ ಹೇಳಿದ ಮೇಲೆ ನಾವು ನಾವು ಹೋಗುವುದೇ ಅಂತ. ಸೊ ಆಯಿತು ಅಂತೇಳಿದರೆ, ನಾನು ಹೇಳಿದ್ದನ್ನು ಹೇಳಿದ್ದೇನೆ, ಆಮೇಲೆ ನೀನು ಹೇಳಿದಾಗ ನಾನು ಕೇಳಬೇಕಲ್ವ, ಯಾಕಂದರೆ ನೀನು ಅಣ್ಣ ಅಲ್ವಾ, ಆದ್ದರಿಂದ ನಾನು ಕೇಳ್ತೇನೆ ನೀನು ಹೇಳಿದಾಗೆ. ಸೊ ಅಲ್ಲಿವರೆಗಾಗಿದೆ.
ಈಗ ಯಾವುದಿದು ಯಾವ ಶ್ಲೋಕ ಅಂತ ಹೇಳಿದರೆ, ಶ್ಲೋಕ ಯಾವುದು ಹೇಳ್ತೀರಾ ಯಾರಾದರೂ? ಹಾಂ, ನಿಷ್ಕಾಸಯಂತಿ ಆಗಿದೆ. ಇತ್ಯುಕ್ತ ವಾಕ್ಯಂ. ಹಾಂ, ಈಗ ಇನ್ನೂ ಆಗುವಂಥದ್ದು ಇತ್ಯುಕ್ತ ವಾಕ್ಯಂ. ಅದು ಇದರ ವೈಲಾರು ಕಾಣಿಸೋದಿಲ್ಲ. ಸರಿ. ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಜಂ ಅನ್ವಗಾತ್ ಸ ಭೀಮಃ ಪ್ರದರ್ಶ್ಯ ನಿಜ ಧರ್ಮಂ ಅಥಾನುವೃತ್ಯೈ ದೋಷೋ ಭವೇತ್ ಉಭಯತಃ ಯತ ಏವ ತೇನ ವಾಚ್ಯ ಸ್ವಧರ್ಮ ಉತನ ಸ್ಥಿತಿರತ್ರ ಕಾರ್ಯ. ಇತ್ಯುಕ್ತ ವಾಕ್ಯಂ ಏನು ಹೇಳಿದರು ಅಣ್ಣ? ಇಲ್ಲ, ದೊಡ್ಡಪ್ಪ ಹೇಳಿದ ಮಾತನ್ನು ನಡೆಸಿಕೊಡುವಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನಾವೀಗ ವಾರಣಾವತಕ್ಕೆ ಹೊರಡಬೇಕು ಅಂತೇಳಿದರೆ ಇಲ್ಲಿ ಯುದ್ಧ ಮಾಡಲಿಕ್ಕಾಗಲಿ ಯಾವುದಕ್ಕೂ ಅವಕಾಶ ಇಲ್ಲ. ನಾವು ಹೋಗುವುದಿಲ್ಲ ಅಂತ ಹೇಳುವ ಪ್ರಶ್ನೆಯೇ ಇಲ್ಲ. ಇತ್ಯುಕ್ತ ವಾಕ್ಯಂ, ಅಣ್ಣ ಹೀಗೆ ಹೇಳಿದ ಕೂಡಲೇ ಧರ್ಮರಾಯ ಭೀಮಸೇನೇನು ಮಾಡಿದ? ಅಮುಂ ಅಗ್ರಜಂ ಅನ್ವಗಾತ್. ಸರಿ ಅಣ್ಣ, ಮುಂದೆ ನೀನು ಹೋಗು, ನಾನು ಹಿಂದಿಂದ ಬರ್ತೇನೆ. ಯಾಕಂದರೆ ನೀನು ಅಣ್ಣ ಮುಂದಿಂದ ಹೋಗಬೇಕು, ತಮ್ಮ ಹಿಂದಿಂದ. ಇತ್ಯುಕ್ತ ವಾಕ್ಯಂ ಅಮುಂ, ಆ ಅಣ್ಣ ಹೇಳಿದ್ದನ್ನು ಅಗ್ರಜಂ ಅನ್ವಗಾತ್. ಗಾ ಅಂದರೆ ಹೋಗುದು, ಅನ್ವಗಾತ್ ಅಂದರೆ ಅನುಸರಿಸಿ ಹೋದ. ಯಾರು? ಭೀಮಸೇನ. ಯಾರನ್ನ? ಅಗ್ರಜಂ. ಅಗ್ರಜ ಅಂದರೆ ಅಣ್ಣ. ಅಣ್ಣನನ್ನು ಅನುಸರಿಸಿ ಭೀಮಸೇನ ನಡೆದ. ಸ ಭೀಮಃ ಪ್ರದರ್ಶ್ಯ, ಭೀಮನು ಪ್ರದರ್ಶಿಸಿದ. ಏನು? ನಿಜ ಧರ್ಮಂ ಅಥ ಅನುವೃತ್ಯೈ, ಅಣ್ಣ ಹೇಳಿದ ಹಾಗೆ ಕೇಳುವುದೇ ತಮ್ಮನ ಧರ್ಮ. ಸೊ ಆದ್ದರಿಂದ ಏನು ಹೇಳಬೇಕು? ಏನದು? ನೋಡಪ್ಪ ಅಣ್ಣ, ಅಲ್ಲಿ ಹೋದ ಮೇಲೆ ನಾವು ಭಿಕ್ಷೆ ಬೇಡಬೇಕಾಗ್ತದೆ. ನಾವು ಕ್ಷತ್ರಿಯರು, ನಮಗೆ ಭಿಕ್ಷೆ ಬೇಡುವಂಥದ್ದು ನಮ್ಮ ಧರ್ಮ ಅಲ್ಲ. ಹೇಳುವುದನ್ನು ಹೇಳಿ ಆಯ್ತಲ್ಲ. ಇನ್ನು ಅಣ್ಣ ಹೇಳಿದಾಗೆ ತಮ್ಮ ಕೇಳಬೇಕಲ್ಲ. ಅಣ್ಣ ಏನು ಹೇಳಿದ? ಅದೆಲ್ಲ ಏನೇ ಇರಲಿ, ನಮಗೆ ದೊಡ್ಡಪ್ಪ ಹೇಳಿದ್ದನ್ನು ನಡೆಸಿಕೊಡುವಂಥದ್ದು ನಮ್ಮ ಕರ್ತವ್ಯ, ನಡಿ ಅಂತ. ಸೊ ಆಯಿತು, ನೀನು ಮುಂದೆ ನಡಿ, ನಾನು ಹಿಂದಿಂದ ಅಂತ. ಸೊ ಅಗ್ರಜಂ ಅನ್ವಗಾತ್, ಅಣ್ಣ ಮುಂದೆ ನಡೆದ, ತಮ್ಮ ಹಿಂದೆ ಹೋದ ಅಂತೇಳಿದರೆ ತಮ್ಮ ಭೀಮಸೇನ, ವಾಯು ದೇವರ ಅವತಾರ ಭೀಮಸೇನ ತನ್ನ ಅಣ್ಣನ ಮಾತನ್ನು ಕೇಳಲೇಬೇಕು. ಅದು ಅವನ ಧರ್ಮ. ಆಮೇಲೆ ಅಲ್ಲಿ ಹೋದರೆ ಏನಾಗ್ತದೆ? ಅಣ್ಣನಿಗೆ ಎಚ್ಚರಿಸುವಂಥದ್ದು, ಅದು ಅವನ ಧರ್ಮ. ಎರಡೂ ಧರ್ಮವನ್ನು ಭೀಮಸೇನ ಪಾಲಿಸಿದ. ದೋಷೋ ಭವೇತ್ ಉಭಯತಃ ಅಂತೇಳಿದರೆ ಅಲ್ಲಿ ಏನು, ಅಲ್ಲಿ ಹೋದ ಮೇಲೆ ಭಿಕ್ಷಾಟನೆ ಮಾಡಬೇಕಾಗ್ತದೆ ಅಂತ ವಿಷಯ ಹೇಳದಿದ್ದರೆ ಅದು ದೋಷವೇ. ಹೇಳಲೇಬೇಕು, ಹೇಳುವುದು ನಮ್ಮ ಕರ್ತವ್ಯ. ಆಮೇಲೆ ಅದು ಒಂದಾಯಿತು. ಅಂದರೆ ಹೇಳಿದರೂ ದೋಷ, ಹೇಳಲಿಲ್ಲ ಅಂತೇಳಿದರೆ ಈಗ ಆಮೇಲೆ ಹೇಳಿ ಆಯಿತು, ಹೇಳಿ ಆದರೂ ಮತ್ತೆ ಅಣ್ಣ ಏನು ಹೇಳಿದ? ಇಲ್ಲ ಅದೆಲ್ಲ ಮತ್ತೆ ನೋಡುವ, ಅಲ್ಲಿ ಹೋದ ಮೇಲೆ ಇದು ಸಂಗತಿ ಅಲ್ವಾ, ಈಗ ಹೋಗಬೇಕಲ್ಲ, ಹೋಗ್ಲಿಕ್ಕೆ ಹೇಳಿದ್ದಾರೆ ದೊಡ್ಡಪ್ಪ, ನಾವು ಹೋಗುವಂಥದ್ದು. ಸರಿ, ಅಂದರೆ ಎರಡೂ ಕಡೆಯಲ್ಲಿ ಅಂದರೆ ಈ ದೋಷ ಇತ್ತು. ಆ ಎರಡೂ ದೋಷವನ್ನು ಭೀಮಸೇನ ಪರಿಹಾರ ಮಾಡಿಕೊಂಡು ಬಿಟ್ಟರು. ಹೇಗೆ? ಇದು ಅಣ್ಣ ಹೇಳಿದ ಹಾಗೆ ಕೇಳಿದ್ದು, ಸರಿ, ಈ ದೋಷ ಪರಿಹಾರ ಆಯಿತು. ಆಮೇಲಿಂದ ಹೇಳುವುದನ್ನು ಹೇಳಿ ಆಗಿದೆ, ಅಲ್ಲಿ ಹೋದ ಮೇಲೆ ಏನಾಗ್ತದೆ ಅಣ್ಣನನ್ನು ಎಚ್ಚರಿಸುವಂಥದ್ದು, ಅದು ಹೇಳಿ ಆಯಿತು. ಸೊ ಎರಡೂ ದೋಷ ಪರಿಹಾರ ಆಯಿತು. ದೋಷೋ ಭವೇತ್ ಉಭಯತಃ, ಉಭಯತಃ ಅಂದರೆ ಎರಡೂ ದೋಷ ಆಗುವಂಥದ್ದಿತ್ತು, ಎರಡನ್ನು ಪರಿಹಾರ ಮಾಡ್ಕೊಂಬಿಟ್ರು. ದೋಷೋ ಭವೇತ್ ಉಭಯತಃ ಯತ ಏವ ತೇನ ವಾಚ್ಯ ಸ್ವಧರ್ಮ ಉತ ನ ಸ್ಥಿತಿರತ್ರ ಕಾರ್ಯಾ. ಯತ ಏವ ತೇನ, ಯಾವಾಗ ಅಂದರೆ ವಾಚ್ಯ ಸ್ವಧರ್ಮ ಉತ ಅಂತೇಳಿದರೆ ತನ್ನ ಧರ್ಮವನ್ನು ಪಾಲಿಸಬೇಕು. ತನ್ನ ಧರ್ಮ ಯಾವುದು? ಒಂದು ವಿಷಯ ಒಂದು ಗೊತ್ತಾಯಿತು, ಏನದು? ವಾರಣಾವತಕ್ಕೆ ಹೋದರೆ ಅಲ್ಲಿ ಯಾವ ಪ್ರಸಂಗ ಬರ್ತದೆ, ಭಿಕ್ಷಾಟನೆ ಮಾಡಬೇಕಾಗ್ತದೆ, ನಾವು ಕ್ಷತ್ರಿಯರು ಭಿಕ್ಷಾಟನೆ ಮಾಡುವಂಥದ್ದು ನಮಗೆ ಹೇಳಿಸಿದ್ದಲ್ಲ, ಇದನ್ನು ಹೇಳುವಂಥದ್ದು ಒಂದು ಧರ್ಮ. ಹೇಳದೇ ಇದ್ದರೆ ಧರ್ಮ ಪಾಲನೆ ಆಗಲಿಲ್ಲ. ಇಲ್ಲ, ಹೇಳಿದರೂ ಧರ್ಮರಾಜ ಕೇಳುವುದಿಲ್ಲ, ನನ್ನ ಅಣ್ಣ ಅವ ದೊಡ್ಡಪ್ಪನ ಮಾತನ್ನು ಮೀರುವುದಿಲ್ಲ, ನಾನು ಹೇಳಿ ಏನು ಪ್ರಯೋಜನ ಅಂತ ಹೇಳದೇ ಇದ್ದರೆ ಅದು ತಪ್ಪಾಗ್ತಿತ್ತು. ಭೀಮಸೇನ ತಪ್ಪಾಗಲಿಕ್ಕೆ ಬಿಡಲಿಲ್ಲ, ಹೇಳುವುದು ಹೇಳಿ ಆಗಿದೆ. ನಂತರ ಅಣ್ಣನ ಮಾತನ್ನು ನಡೆಸಿಕೊಡೋದು ತಮ್ಮನ ಕೆಲಸ. ಅಣ್ಣ ಏನು ಹೇಳಿದ? ಇಲ್ಲ ನಾವು ಹೋಗುದೆ ಅಂತ. ಸರಿ, ಹೋಗುವ,
ಅಂತ ಹೇಳ್ಕೊಂಡು ಅಂತೇಳಿದರೆ ಭೀಮಸೇನಂದು ಏನಾದರೂ ದೋಷ ಇದೆಯಾ? ಏನೂ ದೋಷ ಇಲ್ಲ. ಹಾಗೆ ನಾವು ಬದುಕಬೇಕು. ಹನುಮಂತ ದೇವರು, ಭೀಮದೇವರು, ಇವತ್ತು ಮಧ್ವ ಜಯಂತಿ, ಮಧ್ವರು, ವಾಯುದೇವರ 3 ಅವತಾರದಲ್ಲಿ ಯಾವುದೇ ದೋಷಕ್ಕೆ ಅವಕಾಶವೇ ಇಲ್ಲ. ಅದಕ್ಕೋಸ್ಕರನೇ ನಾವು ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ ಅಂತ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ನಾವು ವಾಯುದೇವರನ್ನು, ಹನುಮಂತ ದೇವರನ್ನು, ಭೀಮ ಮಧ್ವರನ್ನು ನಾವು ಯಾಕೆ ಪೂಜಿಸ್ತೇವೆ, ಯಾಕೆ ಹೃದಯದಿಂದ ನಾವು ಯಾಕೆ ಭಕ್ತಿ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೂಡ ಇರುವ ದೋಷಗಳನ್ನು ಪರಿಹಾರ ಮಾಡಲಿ, ನಮ್ಮಲ್ಲಿಂದ ದೋಷ ಆಗದಿರಲಿ. ಅದಕ್ಕೋಸ್ಕರ ಹನುಮಂತ, ಭೀಮ ಮಧ್ವರನ್ನು ನಾವು ಭಕ್ತಿ ಮಾಡಬೇಕು. ಅವರ ಮೂಲಕ ನಾರಾಯಣನನ್ನು, ಭಗವಂತನನ್ನು ಭಕ್ತಿ ಮಾಡಬೇಕು. ಅಲ್ಲಿಗೆ 28ನೇ ಶ್ಲೋಕ ಮುಗಿದು. ಈ ರೀತಿ ಅಣ್ಣ ಹೇಳಿದಾಗ ಭೀಮಸೇನ ಅಣ್ಣನ ಅಪ್ಪಣೆ, ನೀನು ಹೇಳಿದಾಗೆ ಅಂತ ಅಣ್ಣನನ್ನು ಹಿಂಬಾಲಿಸಿ ಹೋದ. ಆದ್ದರಿಂದ ಈಗ ಮೊದಲು ಸ್ವಧರ್ಮವನ್ನು ಹೇಳಿದ. ಸ್ವಧರ್ಮ ತಿಳಿದು ಹೇಳದಿರುವುದು ದೋಷವಾಗ್ತದೆ, ಅಣ್ಣನ ಮಾತು ಮೀರುವುದು ದೋಷವಾಗ್ತದೆ. ಆದ್ದರಿಂದ ತನ್ನ ಧರ್ಮವನ್ನು ತಿಳಿಸಬೇಕು, ದೋಷ ಪರಿಹಾರ ಆಯಿತು. ಅಣ್ಣನ ಮಾತನ್ನು ಮೀರಬಾರ್ದು, ದೋಷ ಪರಿಹಾರ ಆಯಿತು. ಸೊ 2 ದೋಷವನ್ನು ಕೂಡ ಯಾರು? ಭೀಮಸೇನ ಪರಿಹಾರ ಮಾಡಿಕೊಂಡ. ಸೊ ಈ 28ನೇ ಶ್ಲೋಕಕ್ಕೆ 28ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಏನಂತ ಹೇಳಿದ್ರೆ, ಹೀಗೆ ನುಡಿದ ಅಣ್ಣನನ್ನು ಭೀಮಸೇನ ಅನುಸರಿಸಿದ. ಭೀಮ ಮೊದಲು ಹೇಳಿದ್ದು ಸ್ವಧರ್ಮವನ್ನು ಪಾಲಿಸುವುದು ಕರ್ತವ್ಯ ಎಂದು. ಅಂತೇಳಿದರೆ ಅಲ್ಲಿ ಭಿಕ್ಷಾಚರಣೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಅದು ಯಾಕಂದರೆ ಕ್ಷತ್ರಿಯರಿಗೆ ಹೇಳಿಸಿದ್ದಲ್ಲ, ವಿಷಯ ಹೇಳಬೇಕು, ಹೇಳಿ ಆಯಿತು. ಆಮೇಲಿಂದ ಅಣ್ಣ ಹೇಳಿದ್ದನ್ನು ಮೀರ್ಲಿಕ್ಕೆ ಕೂಡುದು. ಸೊ ಆ ಧರ್ಮವನ್ನು ಪಾಲಿಸಬೇಕು. ಅಣ್ಣನಿಗೆ ತಿಳಿ ಹೇಳಿದ್ದು ಆಯಿತು, ಅಣ್ಣನ ಮಾತಿಗೆ ಮೀರ್ಲಿಕ್ಕೂ ಇಲ್ಲ, ಎರಡೂ ಕೆಲಸ ಆಗೋಯ್ತು. ಸೊ ಆದ್ದರಿಂದ ಭೀಮಸೇನನಿಂದ ಯಾವುದೇ ದೋಷ ಇಲ್ಲ ಅನ್ನುವಂಥಲ್ಲಿಗೆ ಈ 28ನೇ ಶ್ಲೋಕ ಮುಗೀತು. 29ನೇ ಶ್ಲೋಕ. ಕೀರ್ತ್ಯರ್ಥಮೇವ ನಿಜ ಧರ್ಮ ಪರಿಪ್ರಹಾಣೆ ಪ್ರಾಪ್ತೆ ಅಗ್ರಜಸ್ಯ ವಚನಾತ್ ಪ್ರವಿಹಾತುಮೇವ ಭೀಮಸ್ಯ ದೋಷಮುಭಯಂ ಪ್ರತಿಹಂತುಮೀಶೋ ಜ್ಯೇಷ್ಠಂ ಚಕಾರ ಹರಿರತ್ರ ಸುತಂ ವೃಷಸ್ಯ. ಸೊ ಕೀರ್ತ್ಯರ್ಥಮೇವ ಏನು? ದೊಡ್ಡಪ್ಪ ಹೇಳಿದ್ದನ್ನು ಮೀರಬಾರ್ದು, ದೊಡ್ಡಪ್ಪ ಹೇಳಿದಾಗೆ ಕೇಳಬೇಕು, ಅದೇ ನಮಗೆ ಕೀರ್ತಿ. ಸೊ ಕೀರ್ತ್ಯರ್ಥಮೇವ, ಕೀರ್ತಿಗೋಸ್ಕರ. ನಿಜ ಧರ್ಮ ಪರಿಪ್ರಹಾಣೆ ಅಂದರೆ ನಮ್ಮ ಧರ್ಮವನ್ನು ಬಿಡಬೇಕಾದ ಪ್ರಸಂಗ. ನಿಜ ಧರ್ಮ ಅಂದರೆ ನಮ್ಮ ಧರ್ಮ, ಪರಿಪ್ರಹಾಣೆ ಅಂತೇಳಿದರೆ ಬಿಡಬೇಕಾದ ಪ್ರಸಂಗ ಬಂದರೆ ಪ್ರಾಪ್ತೆ ಅಗ್ರಜಸ್ಯ ವಚನಾತ್. ಈಗ ಏನಾಯಿತು? ಹೌದು, ನಿಜ ಧರ್ಮ ಬಿಡಬೇಕಾದ ಪ್ರಸಂಗ ಬಂತು. ಯಾಕಂದರೆ ಅಲ್ಲಿ ಹೋದರೆ ಕ್ಷತ್ರಿಯರಿಗೆ ಹೇಳದೇ ಇರುವಂತಹ ಭಿಕ್ಷಾಟನೆ ಮಾಡಬೇಕಾಗ್ತದೆ. ಸೊ ನಮ್ಮ ಧರ್ಮ ಬಿಡಬೇಕಾಗ್ತದೆ. ಆದರೆ ಬಿಟ್ಟದ್ದು ಭೀಮಸೇನನ ಇಲ್ಲ, ಅಣ್ಣ ಬಿಟ್ಟದ್ದು. ಅಗ್ರಜಸ್ಯ ವಚನಾತ್, ಅಣ್ಣನ ವಚನವನ್ನು ಮೀರಬಾರ್ದಲ್ಲ. ಅದಕ್ಕೋಸ್ಕರ ಅಗ್ರಜಸ್ಯ ವಚನಾತ್, ಅಣ್ಣ ಹೇಳಿದ ವಚನಕ್ಕೋಸ್ಕರ ಪ್ರತಿಹಾತುಮೇವ ಅಂತೇಳಿದ್ರೆ ಅದನ್ನು ಕೂಡ ತ್ಯಾಗ ಮಾಡಲಿಕ್ಕಾಗೋದಿಲ್ಲ. ಅಣ್ಣ ಹೇಳಿದನ್ನು ನಡೆಸಿಕೊಡಲೇಬೇಕು. ಸರಿ, ಸೊ ಹಾಗೆ ಅಣ್ಣನ ಮಾತನ್ನು ನಡೆಸಿಕೊಟ್ಟಾಯಿತು, ಅಣ್ಣನಿಗೆ ತಿಳಿ ಹೇಳಿದ್ದು ಆಯಿತು. ಭೀಮಸ್ಯ ದೋಷಮುಭಯಂ ಪ್ರತಿಹಂತು ಮೀಶೋ, ಭೀಮನಿಗೆ ಯಾವ ದೋಷವೂ ಇಲ್ಲ. ಸೊ ಹಾಗಾದರೆ ಅಲ್ಲ, ದೋಷ ಇಲ್ಲ ಅಂತ ಹೇಳ್ತೀರಿ ನೀವು, ಈಗ ಅಲ್ಲಿ ಹೋದ ಮೇಲೆ ದೋಷ ಉಂಟಲ್ಲ, ಏನು ದೋಷ ಅಂತೇಳಿದರೆ ಅವು ಭಿಕ್ಷಾಟನೆ ಮಾಡಬೇಕಂತ ಈಗ ಭೀಮಸೇನ ದೇವರು ಹೇಳಿದ್ರಲ್ವಾ? ಹೌದು. ಸೊ ಅಲ್ಲಿ ಭಿಕ್ಷಾಟನೆ ಮಾಡೋದಂತ ಹೇಳಿದರೆ ಅದು ದೋಷ ಉಂಟಲ್ಲ, ಸ್ವಧರ್ಮ ಪರಿಪಾಲನೆ ಆಗಲಿಲ್ಲ ಅಲ್ವಾ ಅಂತ ಹೇಳಿದರೆ ಏನು ಮಾಡೋದು? ಅಣ್ಣ ಹೇಳಿದನ್ನು ಮೀರುದಾ? ಇಲ್ಲ, ಅಣ್ಣ ಹೇಳಿದನ್ನು ಮೀರಲಿಕ್ಕಾಗೋದಿಲ್ಲ. ಮತ್ತೆ ಈಗ ನಿಜ ಧರ್ಮ ಪಾಲನೆ ಅಂತ ಹೇಳಿದರೆ ಅಣ್ಣ ಹೇಳಿದ್ದನ್ನು ಮೀರಬಾರದು ಅನ್ನುವಂಥ ನಿಜ ಧರ್ಮ ಇದೆಯಲ್ಲ. ಹೌದು. ಸೊ ಈ ಧರ್ಮ ಫಸ್ಟಿಗೆ ನಡೆಸಬೇಕಲ್ವಾ, ಮತ್ತೆ ಅಲ್ವಾ ಆ ಧರ್ಮ ಅಂತೇಳಿದರೆ ಇದು ಏನು ವಿಷಯ ಹಾಗಾದರೆ ಅಂತ ಕೇಳಿದರೆ ಜ್ಯೇಷ್ಠಂ ಚಕಾರ, ಅದಕ್ಕೋಸ್ಕರನೇ ಧರ್ಮರಾಜನನ್ನು ಜ್ಯೇಷ್ಠನನ್ನಾಗಿ ಮಾಡಿದ್ದು. ಜ್ಯೇಷ್ಠಂ ಚಕಾರ ಹರಿಹಿ, ಹರಿಹಿ ಅಂತೇಳಿದರೆ ಭಗವಂತ ಭೀಮಸೇನನನ್ನು ಅಗ್ರಜನನ್ನಾಗಿ ಮಾಡಲಿಲ್ಲ.
ಯಾರನ್ನು ಅಗ್ರಜನನ್ನಾಗಿ ಮಾಡಿದ್ದು? ಧರ್ಮರಾಯನನ್ನು ಅಗ್ರನನ್ನಾಗಿ ಮಾಡಿದ. ಯಾಕೆ ಅಂತೇಳಿದರೆ, ಒಂದು ವೇಳೆ ಭೀಮಸೇನನೇ ಅಣ್ಣ ಅಂತಾಗಿದ್ದರೆ ಈಗ ಏನಾಗ್ತಿತ್ತು? ಯುದ್ಧವೇ ಆಗ್ತಿತ್ತು. ಯುದ್ಧ ಆದರೆ ದುರ್ಯೋಧನನನ್ನು ಕೊಂದಾಗ್ತಾನೆ ಭೀಮ, ಸರಿ. ಆದರೆ ಭಗವಂತ ಅವತಾರ ಮಾಡಿದ್ದು ಯಾಕೆ ಅಂತೇಳಿದರೆ, ಜಾತಾಯ ಕಂಸವಧಾರ್ಥಾಯ ಆಯಿತು, ಅದೆಲ್ಲ ಆಗಿ ಹೋಗಿದೆ. ಇನ್ಯಾವುದು ಕೃಷ್ಣ ಅವತಾರ ಮಾಡಿದ್ದು ಅಂತೇಳಿದರೆ, ಭೂಭಾರ ಹರಣಾಯಚ, ಈ ಭೂಮಿಯಲ್ಲಿರುವಂತಹ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ಎಷ್ಟು ಜನ ಕಳಂಕ, ಎಷ್ಟು ಜನ ಇದ್ದಾರೋ ದುಷ್ಟರು, ಎಷ್ಟು ಸಾವಿರ ಲಕ್ಷ ಕಟ್ಟಲೆ ದುಷ್ಟರು, ಅವರನ್ನೆಲ್ಲ ನಾಶ ಮಾಡಬೇಕು. ದುರ್ಯೋಧನನ ಒಬ್ಬನನ್ನು ನಾಶ ಮಾಡಿದರೆ ಆಗ್ತದ? ಆಗುವುದಿಲ್ಲ. ಒಂದು ವೇಳೆ ಭೀಮಸೇನನ್ನೇ ಅಣ್ಣನನ್ನಾಗಿ ಮಾಡಿದರೆ ಈಗ ಏನಾಗ್ತಿತ್ತು? ಈಗ ಭೀಮಸೇನೇ ಡಿಸಿಷನ್ ತಗೊಳ್ಳೋದಲ್ವ. ಸೊ ಭೀಮಸೇನ ಏನು ಡಿಸಿಷನ್ ತಗೊಳ್ತಿದ್ದ? ಅಲ್ಲಿ ಹೋದರೆ ನಾವು ಭಿಕ್ಷಾಟನೆ ಮಾಡಬೇಕಾಗ್ತದೆ, ಅದು ಕ್ಷತ್ರಿಯರಿಗೆ ಉಚಿತ ಧರ್ಮ ಅಲ್ಲ. ಆದ್ದರಿಂದ ಈ ದುರ್ಯೋಧನ ನಮ್ಮನ್ನು ವಾರಣಾವತಕ್ಕೆ ಕುತ್ತಿಗೆ ಕೈಯಾಗಿ ದೂಡ್ತಾ ಇದ್ದಾನೆ. ಸೊ ಕುತ್ತಿಗೆ ಕೈಯಾಗಿ ದೂಡುವವರನ್ನೇನು ಮಾಡಬೇಕು? ಎದುರಿಸಬೇಕು. ಅಂದರೆ ಯುದ್ಧ ಆಗ್ತದೆ. ಯುದ್ಧ ಆಗುವಾಗ ಭೀಮಸೇನ ದುರ್ಯೋಧನನನ್ನು ಕೊಲ್ತಾನೆ. ಅಥವಾ ಅವನಿಗೆ ಸಹಾಯಕ್ಕೆ ಯಾರಾದರೂ ದುಶ್ಯಾಸನಾದಿಗಳೊಂದು 3-4 ಜನ ಬಂದರೆ ಅವರನ್ನು ಕೊಲ್ತಾನೆ ಅಂತ ಇಟ್ಕೊಳ್ಳಿ. ಕೃಷ್ಣ ಭಗವಂತನ ಅವತಾರದ ಆ ಉದ್ದೇಶ ಅದು ಪಾಲನೆ ಆಯಿತಾ? ಇಲ್ಲ. ಅದಕ್ಕೆ ಭಗವಂತ ಏನು ಮಾಡಿದ? ಭೀಮಸೇನ ನೀನು ತಮ್ಮನಾಗಿ ಹುಟ್ಟು, ಅಣ್ಣನಾಗಿ ಯುಧಿಷ್ಠಿರ ಹುಟ್ಟಲಿ ಅಂತ ಯುಧಿಷ್ಠಿರನನ್ನು ಅಣ್ಣನನ್ನಾಗಿ ಮಾಡಿದ. ಈಗ ಈ ಭೀಮಸೇನ ಧರ್ಮ ಎಲ್ಲ ಹೇಳ್ತಾನೆ, ಆದರೆ ಅಣ್ಣನ ಮಾತನ್ನು ನಡೆಸಿಕೊಡಬೇಕು ಅನ್ನುವಂಥದ್ದು ಇನ್ನೊಂದು ಧರ್ಮ ಒಳಗೆ ಬಂತು ಈಗ. ಸೊ ಈ ಒಳಗಿನ ಧರ್ಮ ಬಂದ್ಕೊಳ್ಳೇನಾಯಿತು? ಭೀಮಸೇನ ಯಾವ ಧರ್ಮ ಮಾರ್ಗವನ್ನು ಅಣ್ಣನಿಗೆ ಹೇಳಿದ್ದಾನೋ, ಅಣ್ಣ ಇನ್ನೊಂದು ಧರ್ಮ ಮಾರ್ಗ ಹೇಳಿದ. ದೊಡ್ಡಪ್ಪನ ಮಾತನ್ನು ನಡೆಸಿಕೊಡೋದು ನನ್ನ ಧರ್ಮ ಅಂತ. ಸರಿ, ನಾನು ಮುಂದಕ್ಕೆ ಹೋಗ್ತೇನೆ, ನನ್ನ ಹಿಂದೆ ಬಾ ಅಂತ. ಸೊ ಭೀಮಸೇನ ಈಗ ಅಣ್ಣ ಹೇಳಿದಾಗೆ ಕೇಳಲೇಬೇಕು. ಅವಾಗೇನಾಯಿತು? ಅಣ್ಣನ ಮಾತನ್ನು ನಡೆಸಿಕೊಳ್ಳುವಂಥದ್ದು ಈಗ ಭೀಮಸೇನನಿಗೆ ಮೊದಲನೇ ಧರ್ಮ ಆಗೋಯಿತು. ಆದ್ದರಿಂದ ಭೀಮಸೇನನನ್ನು ತಮ್ಮನನ್ನಾಗಿ ಮಾಡಿದ ಕಾರಣ ಭಗವಂತನ ಭೂಭಾರಹರಣ ಏನು ಉದ್ದೇಶ ಇದೆಯೋ ಅದೀಗ ಸಫಲ ಆಯಿತು. ಅದಕ್ಕೋಸ್ಕರ ಭಗವಂತ ಮೊದಲೇ ಯೋಚನೆ ಮಾಡಿದ್ದಾರೆ, ಇವನನ್ನು ಅಣ್ಣನನ್ನಾಗಿ ಮಾಡಬಾರ್ದು, ತಮ್ಮನನ್ನಾಗಿ ಮಾಡಬೇಕು. ಜ್ಯೇಷ್ಠಂ ಚಕಾರ, ಯಾರನ್ನ? ಸುತಂ ವೃಷಸ್ಯ ಸುತಂ ಅಂತೇಳಿದರೆ ಯಮಧರ್ಮರಾಯನ ಮಗ, ವೃಷಸ್ಯ ಸುತ. ಸೊ ಯಮಧರ್ಮರಾಯನ ಮಗ ಯಾರು? ಧರ್ಮರಾಜ, ಯುಧಿಷ್ಠಿರನನ್ನು ಜ್ಯೇಷ್ಠಂ ಚಕಾರ, ಅಣ್ಣನನ್ನಾಗಿ ಮಾಡಿದ. ಯಾರು? ಹರಿಹಿ ಅತ್ರ ವೃಷಸ್ಯ ಸುತಂ. ಯಾಕೆ? ಈ ಎಲ್ಲ ತಂತ್ರಗಳು ಭಗವಂತನ ಇಚ್ಛೆ ಅನ್ನುವಂಥದ್ದು ಅದು ನೆರವೇರಬೇಕಿದ್ದರೆ ಈ ರೀತಿ ಮಾಡಿದರೆ ಆಗ್ತದೆ, ಇನ್ನೊಂದು ರೀತಿಯಲ್ಲಿ ಆಗುವುದಿಲ್ಲ. ಭೀಮಸೇನೇ ಅಣ್ಣನಾಗಿದ್ದರೆ ಈಗ ದುರ್ಯೋಧನನನ್ನು ಕೊಂದಾಕ್ತಾನೆ. ದುರ್ಯೋಧನನ್ನು ಕೊಂದಾಕಿದರೆ ಮುಂದೆ ಮಹಾಭಾರತ ನಡೀತದ? ನಡೆಯುವುದಿಲ್ಲ. ಭೂಭಾರ ಹರಣ ಆಗ್ತದ? ಆಗುವುದಿಲ್ಲ. ಅದಕ್ಕೋಸ್ಕರ ಈಗ ಮಹಾಭಾರತ ನಡಿಬಾರ್ದು. ಪಾಂಡವರು ಸ್ವಲ್ಪ ಕಷ್ಟಪಡ್ತಾರೆ, ತೊಂದರೆ ಇಲ್ಲ, ಕಷ್ಟಪಡಲಿ. ಆದರೆ ಮುಖ್ಯವಾದ ಉದ್ದೇಶ ಏನು? ಭೂಭಾರ ಹರಣ ಆಗಬೇಕು. ದುಷ್ಟರದ್ದು ಸ್ವಲ್ಪ ಸಮಯ ನಂತರವೇ ಆಗಲಿ, ದುಷ್ಟರ ನಾಶ ಆಗಲೇಬೇಕು. ಅಂದರೆ ಒಬ್ಬರೊಬ್ಬರು ದುಷ್ಟರ ನಾಶ ಅಲ್ಲ, ಎಲ್ಲ ದುಷ್ಟರ ನಾಶ ಒಂದೇ ಸಲಕ್ಕೆ ಆಗಬೇಕು ಅನ್ನುವಂಥದ್ದು ಹರಿಯ ಇಚ್ಛೆ. ಅದಕ್ಕೋಸ್ಕರ ಯುಧಿಷ್ಠಿರನನ್ನು ಅಣ್ಣನನ್ನಾಗಿ ಮಾಡಿದ, ಭೀಮಸೇನನನ್ನು ತಮ್ಮನನ್ನಾಗಿ ಮಾಡಿದ. ಈ 29ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಭೀಮ ಏನದು ಸ್ವಧರ್ಮ ತೊರೆಯುವ ಪ್ರಸಂಗ ಒದಗಿದಾಗ, ಸ್ವಧರ್ಮವನ್ನು ಬಿಡಬೇಕಾದ ಪ್ರಸಂಗ ಒದಗಿದಾಗ ಅಣ್ಣನ ಮಾತಿನಿಂದಲೇ ಬಿಟ್ಟದ್ದು. ಇಲ್ಲದಿದ್ದರೆ ಸ್ವಧರ್ಮ ಬೀಳಲಿಕ್ಕೆ ಆಗೋದಿಲ್ಲ. ದುರ್ಯೋಧನ ಹತ್ರ ಯುದ್ಧವೇ ಆಗ್ತದೆ, ಕತೆ ಮುಗೀತದೆ. ಸೊ ಹೀಗೆ ಭೀಮ ಅಣ್ಣನ ಮಾತನ್ನು ನಡೆಸಿಕೊಡಬೇಕನ್ನುವಂತಹ ಇನ್ನೊಂದು ಧರ್ಮ ಒಳಗೆ ಬಂದು ಅದು ಫಸ್ಟ್ ಅಂತ ಆದ ಕೂಡಲೇ ಏನಾಯಿತು? ಭೀಮ ತನ್ನ ಸ್ವಧರ್ಮ, ಅಲ್ಲಿ ಹೋದರೆ ಭಿಕ್ಷಾಟನೆ ಮಾಡಬೇಕು ಅನ್ನುವಂಥ ಆ ಧರ್ಮವನ್ನು ಏನಾಯಿತು? ಅಯ್ಯೋ, ಈಗ ನಾವು ಭಿಕ್ಷಾಟನೆ ಮಾಡಬೇಕಾ? ಹೌದು, ಅಣ್ಣ ಅದೇ ಹೇಳಿದ್ದಲ್ಲ,
ನನ್ನೊಟ್ಟಿಗೆ ಬಾ ಅಂತ ಹೇಳಿದ, ಅಲ್ಲಿ ಹೋದರೆ ನೀವು ಭಿಕ್ಷಾಟನೆ ಮಾಡಬೇಕು ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ, ಅಣ್ಣ ಹೇಳಿದಾಗೆ ಕೇಳಲೇಬೇಕು. ಹೀಗೆ ಭೀಮನಿಗೆ ಆ ಕಡೆನೂ ದೋಷ ಬರ್ತದೆ, ಈ ಕಡೆನೂ ದೋಷ ಬರ್ತದೆ ಅಂತ ಹೇಳುವಾಗ ಯಾವುದು ದೋಷ ಮೊದಲು, ಅಣ್ಣನ ಮಾತು ಮೀರಬಾರ್ದು, ಈ ದೋಷ ಬರಬಾರ್ದು ಅಂತ ಹೇಳ್ಕೊಂಡು ಏನು ಮಾಡಿದ, ಅಣ್ಣನ ಮಾತಿನ ಪ್ರಕಾರ ನಡೆದ. ಸೊ ಭೀಮಸೇನಿಗೆ ದೋಷ ಇಲ್ಲ. ಈಗ ದೋಷ ಯಾರಿಗೆ? ಅಣ್ಣನಿಗೆ. ಸ್ವಧರ್ಮ ಮೀರಿದ್ದು ಅಂತ ಒಂದು ವೇಳೆ ದೋಷ ಬರುವುದಿದ್ದರೆ ಅಣ್ಣನಿಗೆ ಬರ್ತದೆ ವಿನಃ ತಮ್ಮನಿಗೆ ಬರುವುದಿಲ್ಲ. ಯಾಕೆ? ತಮ್ಮ ಅಣ್ಣನ ಮಾತನ್ನು ಕೇಳಬೇಕು. ಹೀಗೆ ಭೀಮ ತಮ್ಮನಾಗದೆ ಅಣ್ಣನಾಗಿದ್ದು, ಯುಧಿಷ್ಠಿರನು ತಮ್ಮನಾಗಿದ್ದಲ್ಲಿ ಏನಾಗ್ತಿತ್ತು? ಚಿಕ್ಕವರಾದವರು ಧರ್ಮ ಹೇಳುವುದು ಕರ್ತವ್ಯ, ಆದರೆ ತೀರ್ಮಾನ ದೊಡ್ಡವರದ್ದು. ಒಂದು ವೇಳೆ ಭೀಮನೇ ದೊಡ್ಡವನಾಗಿದ್ದರೆ ಏನಾಗ್ತಿತ್ತು? ಈಗ ದುರ್ಯೋಧನ ಒಟ್ಟಿಗೆ ಯುದ್ಧ ಆಗಿ ಮುಂದೆ ಮಹಾಭಾರತದಲ್ಲಾಗುವಂಥ ಭೂಭಾರ ಹರಣಕ್ಕೆ ತೊಂದರೆ ಆಗ್ತಿತ್ತು. ಅದಕ್ಕೆ ಭಗವಂತ ಯೋಚನೆ ಮಾಡಿ ಅವನನ್ನು ತಮ್ಮನನ್ನಾಗಿ ಮಾಡಿಬಿಟ್ಟಿದ್ದಾನೆ ಅನ್ನುವಂಥಲ್ಲಿಗೆ ಇವತ್ತಿನದನ್ನು ಮುಗಿಸ್ಕೊಳ್ಳೋಣ. ಯಾಕಂದರೆ ನನಗೆ 3 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ, 6 ನಿಮಿಷ ಆಗೋಯ್ತು. ಸೊ ನನ್ನನ್ನು ಕ್ಷಮಿಸಬೇಕು ಎಲ್ಲರೂ. ಸೊ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಮಾನುಷ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ